ಇರಾನ್ನಲ್ಲಿ ಒಂದು ಮೂಲಭೂತವಾದಿ ಆಡಳಿತವನ್ನ ಸ್ಥಾಪಿಸಿದ್ರು. ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನ ಕಸಿದುಕೊಂಡು ಎಲ್ಲರನ್ನು ಸಾರಾ ಸಗಟಾಗಿ ನೇಣು ಹಾಕಿಬಿಟ್ರು. ಧಾರ್ಮಿಕ ಸ್ವಾತಂತ್ರ್ಯವನ್ನು ಹೊಂದಿ ನೆಮ್ಮದಿಯಾಗಿ ಬದುಕೋದು ಮುಖ್ಯ. ಜನರಿಂದ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡ್ರು. ಇಸ್ಲಾಮಿಂದ ಹೊರಗೆ ಹೋದ್ರೆ ಅವ್ರಿಗೆ ಶಿಕ್ಷೆ, ಮರಣದಂಡನೆ. 40-45 ವರ್ಷಗಳಲ್ಲಿ ತುಂಬಾ ಜನ ಇರಾನಿಂದ ಹೊರಗಡೆ ಹೊರಟೋಗಿದ್ದಾರೆ. ಅಣ್ವಸ್ತ್ರಕ್ಕಿಂತ ನಾವು ನೆಮ್ಮದಿಯಾಗಿ ಬದುಕೋದು ಮುಖ್ಯ. ನಮಸ್ಕಾರ ರೀ. ಈಗ ಇಸ್ರೇಲ್ ಇರಾನ್ ಯುದ್ಧ ನಡೆದೈತಿ. ಈಗ ಜಗತ್ತಿನಾದ್ಯಂತ ಒಂದು ಸುದ್ದಿ ಏನಪ್ಪ ಸೆನ್ಸೇಷನಲ್ ಅಂದ್ರೆ ಇದ ಸುದ್ದಿ. ಇರಾನ ಇಸ್ರೇಲ್ ಮೇಲೆ ದಾಳಿ ಮಾಡ್ತು, ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತು ಅನ್ನೋದು. ಆದ್ರೆ ಈ ಇರಾನ್ ಐತಲ್ರಿ, ಇರಾನ್ ಒಳಗ ಒಂದು ಕರಾಳ ಇತಿಹಾಸ ಐತಿ. ಇರಾನ ದೇಶ ಅಲ್ಲಿನ ಬಹಳಷ್ಟು ಮಂದಿಗೆ ಇಷ್ಟ ಆಗಂಗಿಲ್ಲ. ಅಂದ್ರೆ ಅದ ದೇಶದಾಗ ಇದ್ದಂಥ ಮಂದಿಗೆ ಇರಾನ್ ಇಷ್ಟ ಆಗಂಗಿಲ್ಲ. ಮಾಜಿ ಇರಾನಿಗರಿಗೆ ಇರಾನ್ ಕಂಡ್ರ ಊರಿ ಅವರೆಲ್ಲರೂ ಈಗ ಇಸ್ರೇಲ್ಗೆ ಸಪೋರ್ಟ್ ಮಾಡಕತ್ತಾರ. ಅಂದಂಗ ಇವ್ರಿಗೆ ಇರಾನ್ ಕಂಡ್ರೆ ಯಾಕೆ ಊರಿ ಗೊತ್ತೇನ್ರಿ? ಅಲ್ಲಿ ಇವ್ರು ಏನೇನೋ ಇಂಥವು ಕಿತಾಪತಿ ಮಾಡ್ಯಾರ. ಇದನ್ನ ಅಲ್ಲಿ ಇರುವಂಥ ಒಬ್ಬ ಇರಾನಿ ಮಹಿಳೆ ಮಾತಾಡ್ಯಾಳ. ಇಸ್ರೇಲಿಗೆ ಇರಾನಿಗರು ಸಪೋರ್ಟ್ ಮಾಡಕತ್ತಾರ, ಅವ್ರು ಬೇರೆ ಬೇರೆ ದೇಶದಾಗಿರು ಇರಾನಿಗರು ಯಾಕೆ ಸಪೋರ್ಟ್ ಮಾಡಕತ್ತಾರ ಅಂತ ಹೇಳಿ. Non-Iranians are speaking out and trying to defend the Islamic Republic, and they're basically whitewashing the crimes of a brutal Islamic dictatorship that has held my country hostage for the last 47 years. ನೋಡಿದ್ರಲ್ರಿ, ಈ ಮಹಿಳೆ ಹಿಂಗೆ ಹೇಳಕತ್ತಾಳ ಅಂದ್ರೆ ಇದು ಖರೇನ ಇರಬೇಕು. ಏನಾಗಿತ್ತು ಇರಾನ್ ಒಳಗ? ಲಕ್ಷಾಂತರ ಪ್ರಮಾಣದಾಗ ಮಂದಿ ಇರಾನ್ ಬಿಟ್ಟು ಹೋಗಿ ಹೊರಗದಾರ. ಅವ್ರಿಗೆ ಅವ್ರದ ದೇಶ ಇರಾನ್ ಮೇಲೆ ಪ್ರೀತಿ ಇಲ್ಲ. ಬ್ಯಾರೆ ದೇಶ ಇಸ್ರೇಲ್ಗೆ ಸಪೋರ್ಟ್ ಮಾಡಕತ್ತಾರ. ಏನಾಗಿತ್ತು ಅಲ್ಲಿ, ಏನೇನು ಘಟನೆ ನಡೆದಿತ್ತು, ಅದೆಲ್ಲದ್ರ ಬಗ್ಗೆ ಇವತ್ತು ನಮಗೆ ಸವಿಸ್ತಾರವಾಗಿ ವಿವರಿಸೋರದಾರ ಜಿಯೋ ಪೊಲಿಟಿಕಲ್ ಅನಾಲಿಸ್ಟ್ ಪ್ರೇಮ್ ಶೇಖರ್ ಸರ್ ಅವರು. ಅವ್ರು ಏನು ಹೇಳ್ತಾರೆ ಕೇಳೋಣ ಬರ್ರಿ. ಆಕ್ಚುಲಿ ನಾನು ಒಂದೆರಡು ನಿಮಿಷ ಹಿಸ್ಟ್ರಿ ಹೇಳ್ಬಿಡ್ತೀನಿ. 79 ಫೆಬ್ರವರಿ 17, 1979 ನಲ್ಲಿ ಇರಾನ್ನಲ್ಲಿ ಈ ಇಸ್ಲಾಮಿಕ್ ರೆವಲ್ಯೂಷನ್ ಆದದ್ದು. ಅಲ್ಲಿ ತನಕ ಇದ್ದಂತ ಆಡಳಿತ ಅದೊಂದು ಅರಸರದ್ದು, ಅಂದ್ರೆ ರಿಜಾ ಶಾ ಪಹಲವಿ ಅವರ ಕಾಲದಲ್ಲಿ ಇರಾನ್ ಒಂದು ರೀತಿಯ ಒಂದು ಉದಾರವಾದಿ ದೇಶ ಆಗಿತ್ತು. ಮತ್ತೆ ಜನಕ್ಕೆ ತುಂಬಾ ಸ್ವಾತಂತ್ರ್ಯ ಇತ್ತು. ಅಂದ್ರೆ ಅಲ್ಲಿ ಒಂದು ಧರ್ಮದ ಪ್ರಭಾವ ಬಹಳ ಕಡಿಮೆ ಇತ್ತು ಅಲ್ಲಿ ಇರಾನ್ನಲ್ಲಿ. ಅದೊಂಥರ ಉದಾರವಾದಿ ಲಿಬರಲ್ ದೇಶ ಆಗಿತ್ತು. ಅಂದ್ರೆ ಜನರಿಗೆ ತುಂಬಾ ಸ್ವಾತಂತ್ರ್ಯ ಇತ್ತು. ಓಕೆ. ಆದ್ರೆ ಯಾವಾಗ 17 ಫೆಬ್ರವರಿ 1979 ನಲ್ಲಿ ಈ ಅಯತುಲ್ಲಾ ರುಹುಲ್ಲಾ ಖೊಮೇನಿ ನೇತೃತ್ವದ ಈ ಒಂದು ಇಸ್ಲಾಮಿಕ್ ಮೂಲಭೂತವಾದಿ ಕ್ರಾಂತಿ ಆಯಿತೋ, ಆವತ್ತಿಂದ ಜನರಿಗೆ ಎಲ್ಲ ರೀತಿಯ ಅವರ ಉಡುಪಿನಿಂದ ಹಿಡಿದು ಅವರ ಪಬ್ಲಿಕ್ ಅಪಿನಿಯನ್ಸ್ ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನ ಕಸಿದುಕೊಂಡು ಇರಾನ್ನಲ್ಲಿ ಒಂದು ಮೂಲಭೂತವಾದಿ ಆಡಳಿತವನ್ನ ಸ್ಥಾಪಿಸಿದ್ರು. ಓಕೆ. ಅದನ್ನ ಇನ್ಫ್ಯಾಕ್ಟ್ ಸ್ಥಾಪಿಸಿದ ಮೊದಲ ಕೆಲವು ತಿಂಗಳುಗಳಲ್ಲಿ ಹಿಂದಿನ ಸರ್ಕಾರಕ್ಕೆ ನಿಷ್ಠರಾಗಿದ್ದಂತ ಆಕ್ಚುಲಿ ನಾಯಕರು, ಜನರು, ಅಧಿಕಾರಿಗಳು ಎಲ್ಲರನ್ನು ಸಾರಾ ಸಗಟಾಗಿ ನೇಣು ಹಾಕಿಬಿಟ್ರು. ಓಕೆ. ಆ ದಿನಗಳಲ್ಲಿ 1000 ಗಟ್ಟಲೆಯಲ್ಲಿ ಇರಾನಿನಲ್ಲಿ ಫಾಸಿ ಶಿಕ್ಷೆ ಜಾರಿಯಾಯಿತು. ಇನ್ಕ್ಲೂಡಿಂಗ್ ದಟ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಶಾಪೂರ್ ಬಕ್ತಿಯಾರ್ ಅಂತ. ಅವರೂ ಸೇರಿದ ಹಾಗೆ 1000 ಗಟ್ಟಲೆಯಲ್ಲಿ, ಅಂದ್ರೆ ಹಿಂದಿನ ಶಾ ರಿಜಿಮ್ಗೆ ನಿಷ್ಠರಾಗಿದ್ದಂತ ಜನರನ್ನ 1000 ಗಟ್ಟಲೆಯಲ್ಲಿ ಅವ್ರನ್ನ ಫಾಸಿ ಶಿಕ್ಷೆಗೆ ಗುರಿಪಡಿಸ್ತು ಈ ಹೊಸ ಸರ್ಕಾರ. ಆನಂತರ ಏನಾಗಿದೆ, ಜನರಿಂದ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡ್ರು. ಓಕೆ. ಅದು ಇನ್ಫ್ಯಾಕ್ಟ್ ಅದು ಇಸ್ಲಾಂ ಅನ್ನ ಬಿಟ್ಟು ಬೇರೆ ಇನ್ನೇನೋ ಅನುಸರಿಸಬಾರದು, ಮತ್ತೆ ಇಸ್ಲಾಮಿಂದನೂ ಹೊರಗೋಗ್ಬಾರ್ದು. ಇಸ್ಲಾಮಿಂದ ಹೊರಗೆ ಹೋದ್ರೆ ಅದನ್ನ ಅಪೋಸ್ಟೇಟ್ ಅಂತ ಕರೀತಾರೆ. ಅಂದ್ರೆ ನಾವು ಬೇರೆ ಧರ್ಮಗಳ ಬೇಡ, ಇಸ್ಲಾಂ ಸಹ ನಮಗ್ ಬೇಡ ಅಂತಲೂ ಹೇಳಕ್ಕಾಗಲ್ಲ. ಇಸ್ಲಾಮಿಂದ ಹೊರಗೆ ಹೋದ್ರೆ ಅವ್ರಿಗೆ ಶಿಕ್ಷೆ, ಮರಣದಂಡನೆ ಅನ್ನೋ ಒಂದು ನಿಯಮ ಇದೆ ಅವರಲ್ಲಿ. ಹೀಗಾಗಿ ಇಸ್ಲಾಂನಿಂದನೂ ಜನ ಹೊರಗೆ ಹೋಗ್ಬಾರ್ದು. ಹೀಗಾಗಿ ಈ ಧರ್ಮಾಂಧತೆಯ ವಿರುದ್ಧ ಮತ್ತೆ ಉಡುಪು ಸಹ ನೀವು ಆಕ್ಚುಲಿ ಗಮನಿಸಿರ್ಬೋದು, ಮಹಿಳೆಯರು ಹಿಜಾಬ್ ಹಾಕೊಳ್ಳೇಬೇಕು ಅಂತ 2 ವರ್ಷಗಳ ಹಿಂದೆ ಒಂದು ದೊಡ್ಡದೊಂದು ಆಂದೋಲನ ನಡೀತು, ಆಂಟಿ ಹಿಜಾಬ್ ಮೂವ್ಮೆಂಟ್. ನಮ್ಮ ಇಂಡಿಯಾದಲ್ಲಿ ಹಿಜಾಬ್ ಹಾಕೋಬೇಕು ಅಂತ ಇಲ್ಲಿ ಒಂದು ಗಲಾಟೆ ನಡೀತಿರುವಾಗ ಇರಾನ್ನಲ್ಲಿ ಆಂಟಿ ಹಿಜಾಬ್ ಮೂವ್ಮೆಂಟ್ ದೊಡ್ಡದಾಗಿ ನಡೀತು. 22 ವರ್ಷದ ಒಬ್ಬಳು ಹುಡುಗಿಯನ್ನ ಪೊಲೀಸರು ಕೊಂದದ್ದು ಅದೆಲ್ಲ ನಾವು ಅದನ್ನ ನೋಡಿದ್ದು. ಮತ್ತೆ ಅದಕ್ಕೆ ವಿರುದ್ಧವಾಗಿ ಇರಾನಿ ಮಹಿಳೆಯರು ಸಾರ್ವಜನಿಕವಾಗಿ ತಮ್ಮ ಹಿಜಾಬನ್ನ ತೆಗೆದು ಬೆಂಕಿಗೆ ಹಾಕ್ತಾ ಇರೋದನ್ನೆಲ್ಲ ನಾವು ನೋಡಿದ್ವಿ. ಕೊನೆಗೂ ಅದನ್ನು ಸಹ ಮಹಿಳೆಯರಿಗೆ
ಬರಬರ ದಾಳಿ ಮಾಡಿ ಅದನ್ನು ಸಹ ಹತ್ತಿಕ್ತು. ಇಷ್ಟೆಲ್ಲ ಕಳೆದ ಈ ಒಂದು ಆಲ್ಮೋಸ್ಟ್ 45 ವರ್ಷಗಳಲ್ಲಿ ತುಂಬಾ ಜನ ಅಂದ್ರೆ ಈ ಮೂಲಭೂತವಾದ ನಮಗ್ ಬೇಡ ಅನ್ನೋರು ಸಹ, ಜೊತೆಗೆ ಇಸ್ಲಾಮೇ ನಮಗ್ ಬೇಡ ಅಂತ ಹೇಳೋರು ಸಹ ತುಂಬಾ ಜನ ಇರಾನಿಂದ ಹೊರಗಡೆ ಹೊರಟೋಗಿದ್ದಾರೆ. ಓಕೆ, ಸೊ ಹೀಗಾಗಿ ಅವರೆಲ್ಲರೂ ಸಹ ಇರಾನ್ ಮತ್ತೊಮ್ಮೆ 79ಗೂ ಮೊದಲು ಇದ್ದಂತ ಒಂದು ಉದಾರವಾದಿ ದೇಶ ಆಗಬೇಕಾದ್ರೆ ಈ ಒಂದು ಮೂಲಭೂತವಾದಿ ವ್ಯವಸ್ಥೆ ಇದೆಯಲ್ಲ ಇದು ಹೋಗಬೇಕು. ಹೀಗಾಗಿ ಅವ್ರು ಏನ್ ಮಾಡ್ತಾರೆ, ಹೊರಗಿನಿಂದ ಸಪೋರ್ಟ್ ಅನ್ನ ತರ್ತಾ ಇದ್ದಾರೆ. ಅವ್ರಿಗೆ ಈ ನಮ್ಮ ದೇಶಕ್ಕೆ ಅಣ್ವಸ್ತ್ರಕ್ಕಿಂತ ನಾವು ನೆಮ್ಮದಿಯಾಗಿ ಬದುಕೋದು ಮುಖ್ಯ, ಧಾರ್ಮಿಕ ಸ್ವಾತಂತ್ರ್ಯವನ್ನು ಹೊಂದಿ ನೆಮ್ಮದಿಯಾಗಿ ಬದುಕೋದು ಮುಖ್ಯ ಅನ್ನೋದನ್ನ ಅವರು ಹೇಳ್ತಾರೆ. ಆಗ ಹೇಳುವಂತ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇರಾನ್ ಒಳಗಡೆನೂ ಇದ್ದಾರೆ.